ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಕೊಳ್ಳೇಗಾಲ ವಾಸವಿ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಪ್ರತಿಷ್ಠಿತ ವಾಸವಿ ಕಾಲೇಜಿನ ವಿದ್ಯಾರ್ಥಿನಿಯರು ಮಹದೇಶ್ವರ ಬೆಟ್ಟದಲ್ಲಿ ಒಂದು ವಾರ ಪ್ರಾಂಶುಪಾಲರ ಅಧ್ಯಕ್ಷತೆಯಲ್ಲಿ ಎನ್ಎಸ್ಎಸ್ ಶಿಬಿರ ಆಯೋಜನೆ ಮಾಡಿ ಫೆಬ್ರವರಿ 1ರಿಂದ ಮಹದೇಶ್ವರ ಬೆಟ್ಟದಲ್ಲಿ ಇದ್ದ ವಿವಿಧ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಸ್ವಚ್ಛತಾ ಕಾರ್ಯ ಮಾಡಿದ್ರು. 50ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ತಂಡ ಮಹದೇಶ್ವರ ಬೆಟ್ಟದ ಪಾದಯಾತ್ರಿಕರ ಮಾರ್ಗ, ಕಲ್ಯಾಣಿ, ದೊಡ್ಡಕೆರೆ ಮೈದಾನ, ಪ್ರಾಧಿಕಾರದ ಮಾಸ್ಟರ್ ಪ್ಲಾನ್ ಆವರಣ, ಸಾಲೂರು ಮಠದ ರಸ್ತೆ, ಹಳೆ ಅಂತರಗಂಗೆ ಸೇರಿ ಪ್ರಮುಖ ಸ್ಥಳದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಸ್ವಚ್ಛತೆ ಮಾಡಿದ್ದಾರೆ. ವಾಸವಿ ವಿದ್ಯಾಸಂಸ್ಥೆಯ ಶಿಕ್ಷಕರು ಮಾತನಾಡಿ, ಕೊಳ್ಳೇಗಾಲ ವಾಸವಿ ವಿದ್ಯಾಸಂಸ್ಥೆಯ 50ಕ್ಕೂ ವಿದ್ಯಾರ್ಥಿಗಳು 3 ದಿನಗಳಿಂದ ಸ್ವಚ್ಛತಾ ಕಾರ್ಯ ನಡೆಸಿರುವುದರಿಂದ ಮುಂದಿನ ವಾರ ಮಹಾಶಿವರಾತ್ರಿ ಜಾತ್ರೆ ಹಿನ್ನೆಲೆ ಭಕ್ತರಿಗೆ ಹೆಚ್ಚಿನ ಅನುಕೂಲವಾಗಿದೆ. ಈ ಬಗ್ಗೆ ಜನರಲ್ಲೂ ಜಾಗೃತಿ ಮೂಡಿಸಬೇಕು ಎಂದಿದ್ದಾರೆ. ಗಣೇಶ್ ಅಂತ ವಾಸವಿ ಪ್ರಥಮ ದರ್ಜೆ ಕಾಲೇಜು ಕೊಳ್ಳೇಗಾಲದಿಂದ ಎನ್ಎಸ್ಎಸ್ ತಂಡವನ್ನ ನಾವು ಮಹದೇಶ್ವರ ಬೆಟ್ಟಕ್ಕೆ ಕರ್ಕೊಂಡ್ ಬಂದಿರೋ ಉದ್ದೇಶ ಏನಂದ್ರೆ, ಈಗ ಮುಂದಿನ ದಿನಗಳಲ್ಲಿ ಜನರು ಅತಿ ಹೆಚ್ಚು ಪ್ಲಾಸ್ಟಿಕ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಬೆಟ್ಟದಲ್ಲಿ. ಪ್ರಾಣಿಗಳಿಗೂ ತೊಂದರೆ ಆಗ್ತಾ ಇದೆ, ಹಾಗೆ ಜನರಿಗೂ ಅದರದ್ದು ಅವೇರ್ನೆಸ್ ಕಡಿಮೆ ಇದೆ. ಪ್ರತಿಯೊಬ್ಬರು ಪ್ಲಾಸ್ಟಿಕ್ ನ ಮುಕ್ತವಾಗಿ ಮಹದೇಶ್ವರನ ಬೆಟ್ಟನ ಇಟ್ಕೋಬೇಕನ್ನೋದು ನಮ್ಮ ಮೇನ್ ಉದ್ದೇಶ. ಹಾಗಾಗಿ 3 ದಿನಗಳಿಂದ ನಾವು ಸತತವಾಗಿ ಪ್ಲಾಸ್ಟಿಕ್ ಅನ್ನ ತೆಗಿತಾನೆ ಇದೀವಿ. ಆದ್ರೂ ಜನ ತುಂಬಾ ಪ್ಲಾಸ್ಟಿಕ್ ಅನ್ನ ಎಸಿತಾ ಇದ್ದಾರೆ. ಈ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ನಮ್ಮ ಪ್ರೀತಿಯ ಕಳಕಳಿಯಿಂದ ಕೇಳ್ಕೊತಾ ಇದೀವಿ. ಸರ್, ವಿಶೇಷವಾಗಿ ಏನಾಗಿದೆ ಗೊತ್ತಾ, ಪಾದಯಾತ್ರೆ ಬರ್ತಾರೆ ಶಿವರಾತ್ರಿ ಸಂದರ್ಭದಲ್ಲಿ. ಈಗ ಒಂದು ಮಟ್ಟದಲ್ಲಿ ಸ್ವಲ್ಪ ಎಷ್ಟೇ ಅವಾಯ್ಡ್ ಮಾಡಿದ್ರು ಅದು ನಿಷೇಧ ಆಯ್ತಾ ಇಲ್ಲ. ಒಂದ್ ಸ್ವಲ್ಪ ಜನಗಳಿಗೆ ಜನಜಾಗೃತಿ ಆಗಿದ್ದಾರೆ. ಯಾವ ತರ ಅಂತಂದ್ರೆ, ಈಗ ಪ್ಲಾಸ್ಟಿಕ್ ಬಾಟಲ್ ಬದಲು ಬ್ಯಾರೆಲ್ಗಳ ಮೂಲಕ ನೀರುಗಳನ್ನ ಪಡಿತಾ ಇದ್ದಾರೆ. ಪಾದಯಾತ್ರೆ ಬರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ಸೂಚನೆ ಏನಾದ್ರು ನಿಮ್ ಕಡೆಯಿಂದ? ಪಾದಯಾತ್ರೆ ಮಾಡುವಂತ ಭಕ್ತಾದಿಗಳು ದಯವಿಟ್ಟು ಎಲ್ಲೆಲ್ಲಿ ಈ ಒಂದು ಕಂಟೈನರ್ಗಳು ಇಟ್ಟಿದ್ದಾರೆ ಪ್ಲಾಸ್ಟಿಕ್ ಗಳನ್ನ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದೇನಂದ್ರೆ, ನೀವು ಆ ಕಂಟೈನರ್ ಅಲ್ಲಿ ಹಾಕಿ ಅಲ್ಲಿ ಚೆಲ್ಲೋದಕ್ಕಿಂತ ನೀವು ಪರಿಸರವನ್ನ ಕಾಪಾಡಬೇಕು. ಯಾಕಂದ್ರೆ ನೀವು ಇವತ್ತು ಪರಿಸರವನ್ನ ಹಾಳು ಮಾಡಿದ್ರೆ ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳಿಗೆ ಆಕ್ಸಿಜನ್ ತೊಂದರೆ ಬಹಳ ಆಗೋದ್ರಿಂದ ಮನಗಂಡು ನೀವು ದಯವಿಟ್ಟು ಎಲ್ಲರೂ ಎಲ್ಲೆಲ್ಲಿ ಕಂಟೈನರ್ಗಳು ನಿಲ್ಸಿರ್ತಾರೆ ಅಲ್ಲಿ ನೀವು ಪ್ಲಾಸ್ಟಿಕ್ ಅನ್ನ ಎಸಿಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳಿ. ಆಮೇಲೆ ಮತ್ತೊಂದು ಸರ್, ಈಗ ನಾನು ಆಲ್ರೆಡಿ ನಾನು ಮಾಹಿತಿಗಳು ಹಾಕಿರ್ತೀನಿ. ಏನಾಗಿದೆ ಗೊತ್ತಾ, ಈಗ ರಾತ್ರಿ ಸಂಚಾರ ಮಾಡೋದ್ರಿಂದ ಚಿರತೆಗಳಿದೆ. ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು, ನ್ಯೂಸ್ಗಳಲ್ಲೆಲ್ಲ ಕೇಳಿದ್ದೀರಾ, ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ, ಪ್ರಾಣಿ ಸಂಕುಲದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋ ತರ ನಿಮ್ ಕಡೆಯಿಂದ ಒಂದು ಅನಿಸಿಕೆ ಆಗ್ಬಿಡಿ ಸರ್. ವನ್ಯಜೀವಿಗಳಿಗೆ ಅಲ್ಲಿ ಓಡಾಡಬೇಕು ಇಲ್ಲಿ ಓಡಾಡಬೇಕು ಅನ್ನೋದು ಏನೂ ಇರಲ್ಲ, ಅವು ಎಲ್ಲಿ ಬೇಕಾದ್ರೂ ಓಡಾಡಬಹುದು. ಹಾಗಾಗಿ ಪಾದಯಾತ್ರಿಗಳು ಬರುವಂತವರು ಬೆಳಕು ಮುಗಿದ ಮೇಲೆ ಬರ್ಲಿಕ್ಕೆ ಹೋಗ್ಬೇಡಿ ಒಳಗಡೆ. ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲೆಲ್ಲಿ ಓಡಾಡ್ತವೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಎಚ್ಚರಿಕೆ ನಿಮ್ಮಲ್ಲಿ ಜೊತೆಲಿರ್ಲಿ. ಆಮೇಲೆ ಒಬ್ಬೊಬ್ಬರಾಗಿ ವಾಕ್ ಮಾಡೋದು ಬಹಳ ತಪ್ಪು. ಗುಂಪಲ್ಲಿ ಬಂದ್ರೆ ಅವಕ್ಕೂ ಭಯ ಇರ್ತವೆ. ಆ ಭಯ ಇರೋದ್ರಿಂದ ಪ್ರಾಣಿಗಳಿಗೆ ಭಯ ಬರ್ಸ್ಬೇಡಿ. ಯಾಕಂದ್ರೆ ಅವು ಸ್ವತಂತ್ರವಾಗಿ ಬದುಕುವಂತ ಜೀವಿಗಳು. ನೀವು ಬೆಳಿಗ್ಗೆ 6 ಗಂಟೆಗೆ ಮೇಲೆ ರಾತ್ರಿ 6 ಗಂಟೆ ಒಳಗಡೆ ಯಾರು ಬರಬಾರದು ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳಿ. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು. ವಾಸವಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು, ಹೆಚ್ಚು ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.